ಮಗು ಹೆಸರಲ್ಲಿ ಹಾಕ್ಬಿಟ್ಟು ಬನ್ನಿ. ಸರಿ ಸ್ವಾಮಿ. ಫಸ್ಟ್ ಮೇನ್ ಸ್ವಾಮಿಗಳನ್ನ ತೋರಿಸ್ಬಿಡ್ತೀನಿ ರೀ ಗೈಸ್. ಶರಣಮಯ್ಯಪ್ಪ. ನಾನು ಹೆಂಗ್ ಮಾತಾಡ್ತೀನಿ ಹಂಗ್ ಮಾತಾಡು. ಇಮಿಟೇಟ್ ಮಾಡು. ಸೊ ಗೈಸ್, ಇವಾಗ ನಾನು ಮಧು ಊಟ ಮಾಡಿಸ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಮ್ಮ ಅಣ್ಣ ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಹಿಂದ್ಗಡೆ ಒಬ್ಬರು ನನ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ಗೈಸ್. ಓಕೆ, ಇವಾಗ ಎಲ್ಲ ಸ್ವಾಮಿಗಳು ನಮ್ಮ ಮನೆಗೆ ಬಂದು ದೀಪ ಹಚ್ಚಿ ತಿಂಡಿನ ಸ್ವೀಕರಿಸಿ ಹೋಗಲು ಬಂದಿದ್ದಾರೆ. ಸೊ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂದರೆ 3 ಜನ ಅಣ್ಣ ಸ್ವಾಮಿಗಳ ಫ್ರೆಂಡು, ನಮ್ಮ ಅಣ್ಣ ಸ್ವಾಮಿ ಒಬ್ಬರು, ಇನ್ನೊಬ್ಬರು ಮೇನ್ ಸ್ವಾಮಿ ಪೀಸ್ಗಳು ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮು ಮಣಿಕಂಠ ಸ್ವಾಮಿ. ತಡ್ಕೊಳ್ಳಿ, 1 ನಿಮಿಷ ಮಾತಾಡೋದು. ಪಲಾರ ಮಾಡಿ ನಮ್ಮ ಮನೆಯಿಂದ ಹೋಗ್ತಾರೆ, ಊಟ ಅಲ್ಲ, ಪಲಾರ ಮಾಡಿ ಹೋಗ್ತಾರೆ. ಸೊ ಅದಕ್ಕೆ ಆ ಪಲಾರನ್ನ ನೆನ್ನೆಯಿಂದನೂ ನಮ್ಮ ಮನೆಯಲ್ಲಿ ತರಕಾರಿ ಕಟ್ ಮಾಡ್ತಾ ಇರೋದು. ಬೆಳಗ್ಗೆ 5 ಗಂಟೆಗೆ 4 ಗಂಟೆಗೆ ಎದ್ದು 3 ಗಂಟೆಗೆ ಎದ್ದು ಅಡುಗೆ ಮಾಡಿರೋದು. ಸೊ ನಾವು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಮಡಿಯಾಗಿ ದೀಪ ಅಲ್ಲ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಸ್ವಾಮಿಗಳು ಬಂದು ದೀಪ ಹಚ್ಬೇಕು ಗೈಸ್. ಸೊ ನಮ್ಮ ಅಣ್ಣ ಹೋಗಿ ಅಣ್ಣ ಸ್ವಾಮಿಗಳು ಹೋಗಿ ಯಾವಾಗ ಹೋಗಿದ್ದು? 3 ವರ್ಷ 4 ವರ್ಷ 4 ವರ್ಷ ಹತ್ತತ್ರ 3.5 ಅದೇ ಮನೇಲಿ ಇದ್ವಿ. ಆಗ ಮಧು ಸ್ವಾಮಿಗಳು ಗರ್ಲ್ ಫ್ರೆಂಡ್ ಆಗಿದ್ರು, ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ. ಆಕ್ಚುಲಿ ಲಾಸ್ಟ್ ವರ್ಷ ಮದ್ವೆ ಟೈಮಲ್ಲಿ ಹೋಗ್ಬೇಕು, ಫೆಬ್ರವರಿ ಮದ್ವೆ ಆದ್ಮೇಲೆ ಫೆಬ್ರವರಿಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರು, ಬಟ್ ಹೋಗಕ್ಕಾಗ್ಲಿಲ್ಲ. ಸೊ ಈ ಸಲ ಹೋಗ್ತಾ ಇದ್ದಾರೆ. ಈ ಸಲ ಒಂಥರ ಸ್ಪೆಷಲ್ ಮಗು ಬರ್ತಾ ಇದೆ. ಮ್ಯಾರಿಡ್ ಆಗಿದ್ದೀವಿ. ಏನ್ ಅನಿಸ್ತಾ ಇದೆ? ಏನಿಲ್ಲ, ಆಕ್ಚುಲಿ ಹೇಳ್ತಾನೆ ಇದ್ರು ಅವರು ಹೋಗ್ಬೇಕು ಅಂತ. ಲಾಸ್ಟ್ ಇಯರ್ ಹೋಗಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಈ ಇಯರ್ ಅಯ್ಯಪ್ಪ ಸ್ವಾಮಿ ಅವರನ್ನೇ ಕರ್ಕೋತಾ ಇದ್ದಾರೆ. ಜೊತೆಗೆ ವಿನೋದ್ ಸ್ವಾಮಿಗಳು ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ ಆಸ್ ಎ ಮಣಿಕಂಠ ಸ್ವಾಮಿಯಾಗಿ. ಸೊ ಅದು ಹೊಸ ವಿಷಯ, ಖುಷಿ ವಿಷಯ, ಎಲ್ಲಾನು ಪಾಲಿಸ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಲೆ ಹಾಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಎಷ್ಟು ಶುದ್ಧವಾಗಿರ್ಬೇಕು, ಮಡಿ ಯಾವಾಗ್ಲೂ ಸ್ನಾನ ಮಾಡ್ತಾ ಇರ್ಬೇಕು ಹೋದ್ರೆ. ಆಮೇಲೆ ಈಗ ವಿನೋದ್ ಸ್ವಾಮಿಗಳು ಗಾಡಿ ತಗೊಂಡು ಹೋದ್ರು, ಅದಕ್ಕೆ ಮತ್ತೆ ಬಂದು ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮಾಲೆ ಹಾಕ್ಸ್ಕೊಂಡ್ ಬಂದ್ರು, ಮತ್ತೆ ಇಲ್ಲಿ ಸ್ನಾನ ಮಾಡಿದ್ರು. ಆಮೇಲೆ ಇವಾಗ ಅಂದ್ರೆ ನಾವು ಯಾರು ಪಕ್ಕದಲ್ಲಿ ಕುತ್ಕೋಬಾರ್ದು, ಅವ್ರ ನೆರಳು ತಾಕ್ಬಾರ್ದು, ಏನೇನೋ ಇದೆ. ಅದು ಎಲ್ಲ ಶುದ್ಧವಾಗಿ ಮಾಡಿದ್ದಾರೆ. ಸೊ ನಾವು ಬೆಳಗ್ಗೆ ಎದ್ದು ನಾನು 4 ಗಂಟೆಗೆ ಎದ್ದೆ. ಸೊ ಬೂಸಿ ಸ್ವಾಮಿಗಳೇ ಇಡೀ ವಿಡಿಯೋ ಮಾಡ್ತಾ ಇರೋದಲ್ಲಿ. ನಮ್ಮ ಮಂಗಳಮ್ಮ ಪಾಪ 3-4 ದಿನ, 1 ವಾರನೇ ಅನ್ಕೊಳ್ಳಿ, ಫುಲ್ ಮನೆ ಕ್ಲೀನಿಂಗು ಮೇಲ್ಗಡೆ ಕೆಳಗಡೆ ಎಲ್ಲ. ಥ್ಯಾಂಕ್ ಯು ಮಂಗಳಮ್ಮ ಅವರೇ, ನೀವಿಲ್ದೆ ನಮ್ಮ ಮನೆ ಶುದ್ಧವಾಗಿರಲ್ಲ ಮಂಗಳಮ್ಮ ಅವರೇ. ಈಗೆಲ್ಲ ಈಚೆ ಕೂತಿದ್ದಾರೆ, ಬನ್ನಿ. ಫಸ್ಟ್ ಮೇನ್ ಸ್ವಾಮಿಗಳನ್ನ ತೋರಿಸ್ಬಿಡ್ತೀನಿ ರೀ ಗೈಸ್. ಶರಣಮಯ್ಯಪ್ಪ ಇಡ್ಕೊಳಪ್ಪ ನಿಮಿಷ. ಫಸ್ಟ್ ವಿನೋದ್ ಸ್ವಾಮಿಗಳ ಕಾಲಿಗೆ ಟಚ್ ಅಲ್ಲ, ಆಶೀರ್ವಾದ ತಗೊಳಂಗಿಲ್ಲ. ಚಲ್ಲ ಆಶೀರ್ವಾದ ಬೇಡ ಅಂತಾರೆ. ಬನ್ರಿ ಬನ್ನಿ ಸ್ವಾಮಿಗಳೇ. ಸ್ವಾಮಿಗಳು ಸ್ವಾಮಿಗಳು ಅವರು ಸ್ವಾಮಿಗಳು, ಅವ್ರ ಹೆಸರು ನಿಖಿಲ್ ಸ್ವಾಮಿಗಳು ಅಂತ. ನಮಸ್ಕಾರ. ಇವರು ಸುನೀಲ್ ಸ್ವಾಮಿಗಳು. ನಮಸ್ಕಾರ. ಅವರು ಮನೋಜ್ ಸ್ವಾಮಿಗಳು. ನಮಸ್ಕಾರ. ಸ್ವಾಮಿಗಳೇ, ಇದು ಕಲರ್ದು ಏನಾದ್ರು ಇದೆಯಾ? ಈ ವರ್ಷ ಹೋಗೋರು ಈ ಕಲರ್ ಹಾಕೋಬೇಕು. ಏನಕ್ಕೆ ಬ್ಲೂ ಹಾಕಿದ್ದಾರೆ? ಎಲ್ಲರೂ 2ನೇ ವರ್ಷ. ಅವ್ರದ್ದು 8-9ನೇ ಸತಿ. ಅದೇ ಅವ್ರ ಗುರುಸ್ವಾಮಿಗಳು. ನೀವು 3 ಸ್ವಾಮಿಗಳು ಸೆಕೆಂಡ್ ಟೈಮು. ಬ್ಲೂ ಹಾಕಿದ್ದಾರೆ. ಫಸ್ಟ್ ಸ್ವಾಮಿಗಳು ಬ್ಲ್ಯಾಕ್ ಹಾಕಿದ್ದಾರೆ. ಓಕೆ, ರೂಲ್ಸ್ ಅಂತೆ. ಶರಣಮಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ ಸ್ವಾಮಿ, ಶರಣಮಯ್ಯಪ್ಪ. ಶಾಂತವಾಗಿರ್ಬೇಕು ಸ್ವಾಮಿಗಳು.
ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಕರೆಕ್ಟ್ ಟೈಮ್ಗೆ ಹಸು ಬಂದಿದೆ ನಮ್ಮ ಮನೆ ಹತ್ರ. ಇನ್ನಮ್ಮ ತಗೋ ತಿನ್ನೋ. ಹುಡುಗಿ ಅದು ತಾನೇ. ಹಾಂ ಹುಡುಗಿ. ಹಾಂ ನಡೀರಿ. 9 ಗಂಟೆಗೆ ತಿಂಡಿ ಮಾಡ್ತಾ ಇದ್ದೀವಿ. ಅದು ಬಾಳೆಲೆ ಊಟ ಎಸ್. ಫುಲ್ ಮೀಲ್ಸ್. ಇವಾಗ ನಾವು ಇರ್ಮುಡಿ ಹತ್ರ ಹೋಗಬೇಕು. ನಾನೇನು ಮಧ್ಯಾಹ್ನ ಸಂಜೆ ಹೋಗ್ತಾರೆ ಅಂದ್ಕೊಂಡಿದ್ದೆ, ಬಟ್ ಇವಾಗಲೇ ಏನೋ ಈಚೆ ಹೋಗೋ ತನಕ ಇದು ಹಚ್ಕೋಗ್ಬೇಕಲ್ವ ಅಜ್ಜಿ, ಕರ್ಪೂರ ಹಚ್ಕೊಂಡು ಹೋಗಬೇಕು. ಇವಾಗಲೇ ಹೋಗ್ತಾರಂತೆ. ಸೊ ಅದಕ್ಕೆ ಬೇಗ ಬೇಗ ತಿಂಡಿ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿದೆಲ್ಲ. ಇನ್ನೂ ಅನ್ನ ಸಾರು ಬಾಕಿದೆ. ಸ್ವಾಮಿಯೇ ಅಯ್ಯಪ್ಪ 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 ಸ್ವಾಮಿಯೇ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಅದು ವಿನೋದ್ ಸ್ವಾಮಿ ಅವ್ರದ್ದು, ಇದು ನಿಖಿಲ್ ಸ್ವಾಮಿ ಅವ್ರದ್ದು. ಇನ್ನು 3 ಸ್ವಾಮಿಗಳದ್ದು ಬಾಕಿ ಇದೆ. ಅಜ್ಜಿ ಅಂತೂ ಕತ್ತಾಡಿಲ್ಲ. ಎಲ್ಲರಿಗೂ ಆಡ್ತಾ ಇಲ್ಲ. ನಾನು ಹಾಕ್ಬೇಕು ಅಂತ ಕೂಸಿ ನಾನೇ ಹಾಕ್ಬೇಕು ಫಸ್ಟು ಎಲ್ರಿಗೂ ಅಂತ. ಹಾಕಿದ್ರೆ ನೀವು ಸ್ವಾಮಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಮಾಡಿ ನಮ್ಮ ಮಗು ಹೆಸರಲ್ಲಿ ಹಾಕ್ಬಿಟ್ಟು ಬನ್ನಿ. ಸರಿ ಸುಮ್ಮನೆ ಈ ಬಿಸಿಲಲ್ಲಿ ಬೇಗ ಬೇಗ ಸುತ್ತಾಯ್ತೆ ಕೀ ಮರ್ತು ಬಿಟ್ಟೋಯ್ತವ್ರ ಸ್ವಾಮಿಗಳು. ಹುಷಾರು ಸ್ವಾಮಿಗಳೇ. ಶರಣಮಯ್ಯಪ್ಪ. ಹುಷಾರಾಗಿ ಹೋಗಿ ಬನ್ನಿ. ಕಾಲ್ಗೆ ಬೀಳಿ. ಎಲ್ರಿಗೂ ಆಯ್ತು. ಬಾಯ್ ಜೋಕೆ ಬಾಯ್. ಟೈಮ್ ಟೇಪಿಂಗ್ ಮಾಡಂಗಿಲ್ಲ ಅವರು. ನಮ್ಮ ಅಜ್ಜಿಗೆ ಆಗಲ್ಲ ಅಂದ್ರು ನೋಡಿ ಗೈಸ್. ಚಪ್ಪಲಿನೂ ಹಾಕ ಬಂದಿಲ್ಲ. ಬೂಸಿ ಆದ್ರೂ ನೀ ಏಜಲ್ಲಿ ಗ್ರೇಟ್ ಬುಡಜ್ಜಿ. ನಾವ್ ಇವಾಗ್ಲೇ ನೋವು ಅಂತೀವಿ. ಎಲ್ಲ ನಿಮ್ಮ ತಂಗಿಯವ್ರು ಇಲ್ಲಿ ಅವ್ರ ಕಾಲೇಜ್ಗೆ ಹೋಗಿದ್ದೆ. ಬರ್ತೀನಿ ಶುಕ್ರವಾರ ಬಂದ್ಬಿಡ್ತೀನಿ. ಅಂದ್ಲು. ಲ್ಯಾಬ್ ಐತೆ ಇವತ್ತು. ಸೊ ಇವಾಗ 2 ಆಟೋ ಬುಕ್ ಮಾಡಿದೀವಿ. ಎಲ್ಲ ಇದು ಗೊತ್ತಿಲ್ಲ, ಬಾ ನೋಡೋಣ. ಮನೆ ತನಕ ನಡ್ಕೊ ಹೋಗ್ಬಿಡುತ್ತೆ ಬುಡಜ್ಜಿ. ವ್ಲಾಗ್ ಆನ್ ಮಾಡಿಸ್ಬಿಟ್ಟು ಮಾತಾಡ್ದೆ ಕೂತಿದ್ದೀರಾ. ಸೊ ಗೈಸ್ ಮಾತಾಡಿ. ನಿಶಾ ಅವ್ರು ಇವಾಗ ಮಧು ಅವ್ರಿಗೆ ಊಟ ಮಾಡಿಸ್ತವ್ರೆ. ನಾನೇನ್ ಮಾತಾಡ್ತೀನಿ ಹಂಗ್ ಮಾತಾಡು. ಸೊ ಗೈಸ್ ಇವಾಗ ನಾನು ಮಧು ಊಟ ಮಾಡಿಸ್ತಾ ಇದ್ದೀನಿ ಅಂತ ನಿಶಾ ಹೇಳ್ತಾವಳೆ ಗೈಸ್.
ಏನು ಹೇಳ್ತಿದ್ದೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಖಿಲ್ ಸ್ವಾಮಿ ಅವರು ಹೋದ್ರು. ಹೋಗಿದ್ದು ಬರಲಿ ಆರಾಮಾಗೆ ಇರ್ರಿ, ಮಾತಾಡ್ತಾ ಇದ್ದೀನಲ್ಲಿ. ಸ್ವಲ್ಪ ತಾಳ್ಮೆ ಇರಲಿ ನಿಶಾ ಅವರೇ. ಸರಿ, ಈಗ 1-2 ಅವರ್ ಮಲ್ಕೊಂಬಿಟ್ಟು ಪವರ್ ನ್ಯಾಪ್ ತಗೊಂಬಿಟ್ರೆ ಸಾಕು ಅನಿಸ್ತಾ ಇದೆ ಅಷ್ಟೇ. ಫುಲ್ ಜೋಶ್ ಬಂದ್ಬಿಡುತ್ತೆ ಆಮೇಲೆ ಮತ್ತೆ. ಊಟ ಮಾಡೋಕ್ಕೂ ಯಾಕಂದ್ರೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ತಿನ್ನಿಸ್ತಾ ಇದ್ದಾಳೆ ನಿಶಾ ರವೀಂದ್ರ ಅವರು. ಅಷ್ಟೇ ನಿಶಾ ರವೀಂದ್ರ ಅವರೇ, ಇನ್ನೇನಾದ್ರು ಹೇಳಿ ನೀವೇನಾದರೂ ಇದ್ರೆ ಬೈಗುಳು ಚಂಬಂದ್ಬಿಡ್ತು. ಅಷ್ಟೇ ಹುಡುಗ ಅಷ್ಟೇ. ಈ ಥರ ಅಪ್ಡೇಟೆಡ್ ಅಜ್ಜಿ ಎಲ್ಲರೂ ಇದ್ದಾರೆ ನೋಡಿ ಗೈಸ್. ನಿಮ್ಮ ಮನೇಲೂ ಇದೇ ಥರ ಅಜ್ಜಿನ ಫೋನಲ್ಲಿ ಒಂದು ವಾರ ಹಿಂದೆ ಹಾಕಿರೋ ವ್ಲಾಗ್ನ ಇವಾಗ ನೋಡ್ತಾ ಇರೋದು. ಕಮೆಂಟ್ಸ್ ಎಲ್ಲ ಓದ್ತಿದ್ಯಾ ಅಜ್ಜಿ? ಕಮೆಂಟ್ಸ್ ಓದಕ್ ಬರ್ತದಾ? ಅದರಲ್ಲಿ ನಮ್ಮ ಅಜ್ಜಿ ಐತಲ್ಲ, ಅದಕ್ಕೆ ಆ ವ್ಲಾಗ್ನ ನೋಡ್ತಾ ಇರೋದು. ನೋಡ್ದ ನಿನ್ನ ಫೋನಲ್ಲೇ ಇಲ್ಲಿಗೆ ಇಟ್ಕೊಬಿಡು, ಇಲ್ಲಿಗೆ. ಈ ವಾಷಿಂಗ್ ಮಿಷಿನ್ಗೆ ಪಾಪ ರೆಸ್ಟೇ ಇಲ್ಲ. ಒಂದು ವಾರದಿಂದ ಬಟ್ಟೆ ಮೇಲೆ ಬಟ್ಟೆ ಒಗಿತಾನೆ ಐತೆ. ಇಲ್ಲಂತೂ ಡೈಲಿ ಒಣಗಾಕಿರ್ತೀವಿ. ಡೈಲಿ ಒಂದು 3 ರಿಂದ 4 ಟ್ರಿಪ್ಪು. ಅದು ಮೊನ್ನೆಯಿಂದ ಅಂತೂ ಫುಲ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಲ್ಲ ಮನೆ, ಎಲ್ಲರ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿ ಇವಾಗ ಇದನ್ನು ಒಣಗಾಕಕ್ಕೆ ಬಂದೆ. ಇದು ಒಂದು ಬುಕ್ ಮಾಡಿ ಒಂದು 15 ರಿಂದ 20 ದಿನವೂ ಆಗಿಲ್ಲ, ಆಲ್ರೆಡಿ ಖಾಲಿ. ಇದು ಎಷ್ಟು ಲೀಟ್ರದ್ದು ಇದು, ಅಷ್ಟು ವಾಶ್ ಆಗ್ತಾಯಿದೆ. ಪಾಪ ರೆಸ್ಟೇ ಇಲ್ಲ ವಾಷಿಂಗ್ ಮಿಷಿನ್ಗೆ. ಅಷ್ಟೇ ಗೈಸ್, ತಲೆ ಹೆವಿ ನೋಯ್ತಾ ಇದೆ. ಇವಾಗ ಹೋಗಿ ಪಚ್ಚಿ ಮಾಡಬೇಕು. ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಣ ಬನ್ನಿ. ನಾನು ರೂಮಿಗೆ ಬಂದಿದ್ದೀನಿ, ಯಾಕೆಂದರೆ ಒಳ್ಳೊಳ್ಳೆ ನಿದ್ದೆ ಮಾಡೋಣ ಅಂತ. ಆ್ಯಕ್ಚುಲಿ ಎಲ್ಲರೂ ಆಲ್ರೆಡಿ ಮಲ್ಕೊಂಡಾಗಿದೆ, ನಾನೇ ಇನ್ನೂ ಮಲಗಿಲ್ಲ. ಯಾಕೆ ಅಂದರೆ ಸ್ವಲ್ಪ ಬೇಗ ಇದ್ವಿ ಬೆಳಗ್ಗೆ ಎಲ್ಲರೂ. ನಾನು 5:30 ಆಗಿದ್ದೆ. ಅಜ್ಜಿ ಮಮ್ಮಿ ಎಲ್ಲ 3:30 ಆಗಿದ್ದಿದ್ದಾರೆ. ಸೊ ಹಾಗಾಗಿ ಎಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಅಣ್ಣ ಸ್ವಾಮಿಯವರು ಕೂಡ ಆರಾಮಾಗಿ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ಅವರು ಲಾಸ್ಟ್ ಟೈಮು 4 years ಬ್ಯಾಕು ಬೆಳಿಗ್ಗೆ ಹಾಕ್ಕೊಂಡ್ರು, ನೈಟ್ ಒಂದು 7:30 ಹಾಗೆಲ್ಲ ಅಂದರೆ ಟೆಂಪಲಿಂದ ಬಿಟ್ಟರು. ಈ ಸಲನೂ ಕೂಡ ಬೆಳಿಗ್ಗೆ ಹಾಕ್ಕೊಂಡು ಈ ಸಲ ತುಂಬ ಬೇಗನೆ ಬಿಟ್ಟರು, ಒಂದು 12:30 ಹಾಗೆಲ್ಲ ಹೊರಟರು ಇಲ್ಲಿಂದ. ಸೊ ಎಲ್ಲ ಆರಾಮಾಗಿ ಚೆನ್ನಾಗಾಯಿತು, ಒಂಥರ ಪಾಸಿಟಿವ್ ವೈಬ್ಸ್ ಮನೇಲೆಲ್ಲ. ಅಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಆರಾಮಾಗಿ ಅವರು ಹೋಗಿದ್ದು ಬರಲಿ ಅಷ್ಟೇ ಕೇಳ್ಕೊಳ್ಳೋದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.